ನಮಃ ಶಿವಾಯ. ಎಲ್ಲರಿಗೂ ನಮಸ್ಕಾರ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನಮ್ಮ ದೇಶದಲ್ಲಿ ಸಾಕಷ್ಟು ಕ್ಷೇತ್ರಗಳಿದೆ. ಅದರಲ್ಲಿ ಪ್ರಮುಖವಾದ ಕ್ಷೇತ್ರಗಳು ಯಾವುದು ಅಂದರೆ, ಒಂದು ಜ್ಯೋತಿರ್ಲಿಂಗ ಕ್ಷೇತ್ರಗಳು, ಇನ್ನೊಂದು ಅಷ್ಟಾದಶ ಶಕ್ತಿಪೀಠ ಕ್ಷೇತ್ರಗಳು. ಈ ಅಷ್ಟಾದಶ ಶಕ್ತಿಪೀಠಗಳಿಗೆ ಸಾಕಷ್ಟು ಮಹತ್ವವಿದೆ ಅಂತ ಹೇಳ್ಬೋದು. ಅಂತಹ ಅಷ್ಟಾದಶ ಶಕ್ತಿಪೀಠಕ್ಕೆ ಹುಟ್ಟಲು ಕಾರಣವಾದ ಒಂದು ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ. ಇದು ತುಂಬಾ ವಿಶೇಷವಾದ ಕ್ಷೇತ್ರ. ನಿಮಗೆ ಎಲ್ಲ ದೇವಸ್ಥಾನಗಳು ಪ್ರತಿದಿನ ತೆರೆದಿರುತ್ತೆ, ಆದರೆ ಈ ಕ್ಷೇತ್ರ ನಮಗೆ ಕೆಲವು ದಿನಗಳ ಕಾಲ ಮಾತ್ರ ತೆಗೆದಿರುತ್ತೆ. ಹಾಗಾಗಿ ಪ್ರಸ್ತುತ ಈ ದೇವಸ್ಥಾನ ಈಗ ಓಪನ್ ಇದೆ. ಈ ಸುವರ್ಣಾವಕಾಶವನ್ನು ನೀವು ಮಿಸ್ ಮಾಡ್ಕೊಳ್ಬೇಡಿ. ತುಂಬಾ ಅದ್ಭುತವಾದ ಕ್ಷೇತ್ರ ಅಂತ ಹೇಳ್ಬೋದು. ಇದು ಬೇರೆ ಯಾವುದೂ ಅಲ್ಲ, ಕೊಟ್ಟಿಯೂರು ಕ್ಷೇತ್ರ ಅಂತ. ಕೊಟ್ಟಿಯೂರು ಕ್ಷೇತ್ರ ನಮಗೆ ದಕ್ಷಯಜ್ಞ ನಡೆದ ಪುಣ್ಯಭೂಮಿ ಅಂತ ಹೇಳ್ತಾರೆ. ಇದು ನಮ್ಮ ನೆರೆಯ ರಾಜ್ಯವಾದ ಕೇರಳಂನಲ್ಲಿದೆ. ಬೆಂಗಳೂರಿನಿಂದ ಈ ಕೊಟ್ಟಿಯೂರು 280 ಕಿಲೋಮೀಟರ್ ಆಗಿರುತ್ತೆ. ಅದೇ ತುಮಕೂರಿನಿಂದ ನಮಗೆ 290 ಕಿಲೋಮೀಟರ್ ದೂರದಲ್ಲಿರುತ್ತೆ. ನಾವು ಪ್ರಸ್ತುತ ಈಗ ಕೊಟ್ಟಿಯೂರು ಕ್ಷೇತ್ರ ಸಂದರ್ಶನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಈಗ ಪ್ರಸ್ತುತ ಓಪನ್ ಇದೆ. ಅಲ್ಲಿ ವೈಶಾಖ ಮಹೋತ್ಸವ ಅಂತ ಮಾಡ್ತಾರೆ. ಆ ಟೈಮ್ನಲ್ಲಿ ಮಾತ್ರ ದೇವಸ್ಥಾನ ಓಪನ್ ಇರುತ್ತೆ. ಇನ್ನು ಬೇರೆ ಟೈಮ್ನಲ್ಲಿ ಹೋದಾಗ ನಿಮಗೆ ಅಲ್ಲಿ 2 ದೇವಸ್ಥಾನಗಳಿದೆ. ಒಂದನ್ನು ಅಕ್ಕರೆ ಕೊಟ್ಟಿಯೂರು ಅಂತ ಕರೀತಾರೆ, ಇನ್ನೊಂದು ಇಕ್ಕರೆ ಕೊಟ್ಟಿಯೂರು ಅಂತ ಕರೀತಾರೆ. ಪ್ರಸ್ತುತ ನಮಗೆ ಅಕ್ಕರೆ ಕೊಟ್ಟಿಯೂರು ದೇವಸ್ಥಾನ ಓಪನ್ ಆಗಿದೆ. ನಮಗೆ ಇಕ್ಕರೆ ಕೊಟ್ಟಿಯೂರು ಯಾವಾಗಲೂ ಥ್ರೂ ಔಟ್ ದ ಇಯರ್ ಓಪನ್ ಇರುತ್ತೆ. ಬಟ್ ಅಕ್ಕರೆ ಕೊಟ್ಟಿಯೂರು ದೇವಸ್ಥಾನ ಕೇವಲ 28 ದಿನಗಳ ಕಾಲ ಓಪನ್ ಇರುತ್ತೆ. ಅಂತಹ ಸುದಿನ ಬಂದಿದೆ ಅಂತ ಹೇಳ್ಬೋದು. ಹಾಗಾಗಿ ನಾವು ಈ ದೇವರ ದರ್ಶನಕ್ಕೆ ಅಂತ ನಾವು ಕೊಟ್ಟಿಯೂರು ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ. ಪ್ರಸ್ತುತ ಈಗ ಬೆಳಗಿನ ಜಾವ 3 ಗಂಟೆ ಆಗಿದೆ. ನಾವು ಕಾರ್ನಲ್ಲಿ ಕೊಟ್ಟಿಯೂರನ್ನ ತಲುಪ್ತಾ ಇದ್ದೀವಿ. ಇಲ್ಲಿ ಪ್ರಾಬ್ಲಮ್ ಏನಂದರೆ, ನಾವು ಕೇರಳಗೆ ಹೋಗಬೇಕು ಅಂದರೆ ಫಾರೆಸ್ಟ್ ಏರಿಯಾನ ನಾವು ದಾಟ್ಕೊಂಡು ಹೋಗಬೇಕಾಗತ್ತೆ. ರಾತ್ರಿ ಹೊತ್ತು ಸಾಕಷ್ಟು ಫಾರೆಸ್ಟ್ ರೂಟ್ಗಳು ಬಂದಾಗಿರುತ್ತೆ. ಹಾಗಾಗಿ ನೀವು ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಳ್ಬೇಕಾಗತ್ತೆ. ಪ್ರಸ್ತುತ ನಾವು ಹುಣಸೂರು ಮಾರ್ಗವಾಗಿ ಕೊಟ್ಟಿಯೂರನ್ನ ತಲುಪಬೇಕು ಅಂತ ಅಂದ್ಕೊಂಡಿದ್ದೀವಿ. ಕೊಟ್ಟಿಯೂರು ದೇವಸ್ಥಾನ ನಮಗೆ ಕಣ್ಣೂರು ಜಿಲ್ಲೆನಲ್ಲಿದೆ. ನಮಗೆ 2 ಟ್ರೈನ್ ಅವೈಲೇಬಲ್ ಇದೆ. ಬೆಂಗಳೂರಿನಿಂದ 2 ಟ್ರೈನ್ ಅವೈಲೇಬಲ್ ಇದೆ. ಒಂದು ಕಣ್ಣೂರು ಎಕ್ಸ್ಪ್ರೆಸ್ ಅಂತ ಕರೀತಾರೆ, ಇನ್ನೊಂದು ಕೋಯಿಕೋಡ್ ಎಕ್ಸ್ಪ್ರೆಸ್ ಅಂತ ಇರುತ್ತೆ. ಈ ಟ್ರೈನಲ್ಲಿ ಮುಖಾಂತರ ನೀವು ಕಣ್ಣೂರಿಗೆ ಹೋಗಬೇಕಾಗತ್ತೆ. ಕಣ್ಣೂರಿಂದ 70 ಕಿಲೋಮೀಟರ್ ದೂರದಲ್ಲಿರುತ್ತೆ. ಅಲ್ಲಿಂದ ನಿಮಗೆ ಬಸ್ಸಸ್ ಅವೈಲೇಬಲ್ ಇರುತ್ತೆ. ನೇರವಾಗಿ ನಮಗೆ ಬಸ್ನಲ್ಲಿ ಕರ್ನಾಟಕದಿಂದ ಕೊಟ್ಟಿಯೂರಿಗೆ ಹೋಗೋದಕ್ಕೆ ಯಾವುದೇ ಬಸ್ಗಳಿಲ್ಲ. ಹಾಗಾಗಿ ನೀವು ಮೈಸೂರನ್ನ ತಲುಪಿ ಅಲ್ಲಿಂದ ಕಣ್ಣೂರನ್ನ ತಲುಪಿ ಕಣ್ಣೂರಿಂದ ನೀವು ಕೊಟ್ಟಿಯೂರಿಗೆ ಹೋಗ್ಬೋದು. ನಾನು ಆಲ್ರೆಡಿ ಹೇಳಿದಾಗೆ ಕೊಟ್ಟಿಯೂರು ದೇವಸ್ಥಾನ ಕೇವಲ 28 ದಿನಗಳ ಕಾಲ ಓಪನ್ ಇರುತ್ತೆ. ನಮಗೆ ಮೇ 23 ಓಪನ್ ಆಲ್ರೆಡಿ ಆಗಿದೆ. ನಮಗೆ ಕಡೆಯ ಅವಕಾಶ ಬಂದುಬಿಟ್ಟು ಜೂನ್ 24ನೇ ತಾರೀಕು ತನಕ ಕಡೆಯ ಅವಕಾಶ ಇರುತ್ತೆ. ಹಾಗೆ ಸ್ಟಾರ್ಟಿಂಗ್ ಕೆಲವು ದಿನಗಳಲ್ಲಿ, ಹಾಗೆ ಎಂಡಿಂಗ್ ಕೆಲವು ದಿನಗಳಲ್ಲಿ ಮಹಿಳೆಯರಿಗೆ ಪ್ರವೇಶ ನಿಷಿದ್ಧವಾಗಿರುತ್ತೆ. ಹಾಗಾಗಿ ನೀವು ನೋಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಈ ದೇವಸ್ಥಾನಕ್ಕೆ ಹೋಗಬೇಕಾಗಿರುತ್ತೆ. ಇನ್ನು ಈ ದೇವಸ್ಥಾನದ ಕ್ಲೋಸಿಂಗ್ ಡೇ ಬಂದ್ಬಿಟ್ಟು ಜೂನ್ 24ನೇ ತಾರೀಕು ಇರುತ್ತೆ. ಹಾಗೆ ಮಹಿಳೆಯರಿಗೆ ಕಡೆಯ ಅವಕಾಶ ಬಂದ್ಬಿಟ್ಟು ಜೂನ್ 20ನೇ ತಾರೀಕು ಕಡೆಯ ಅವಕಾಶ ಇರುತ್ತೆ. ಆ ಸಮಯದ ಒಳಗಡೆ ಮಹಿಳೆಯರು ಬಂದು ದರ್ಶನ ಮಾಡಿಕೊಂಡು ಹೋಗ್ಬೋದಾಗಿರುತ್ತೆ. ಈಗ ಬನ್ನಿ ನಮ್ಮ ಪ್ರಯಾಣ ಕೊಟ್ಟಿಯೂರಿಗೆ ಪ್ರಾರಂಭ ಮಾಡೋಣಂತೆ. ಈಗ ಪ್ರಸ್ತುತ 6 ಕಾಲ್ ಆಗಿದೆ. ನಾವು ಹತ್ತತ್ರ ಹುಣಸೂರ್ ಹತ್ರ ಇದ್ದೀವಿ. ಹುಣಸೂರಿಂದ ನಮಗೆ ಮತ್ತೆ 2 ರೂಟ್ಗಳಿರುತ್ತೆ. ಒಂದು ಯಾವುದು ಅಂದ್ರೆ ಗೋಣಿಕೊಪ್ಪ ಮೇಲೆ ಹೋಗ್ಬಿಟ್ಟು ಅಲ್ಲಿಂದ ನಾವು ಕೊಟ್ಟಿಯೂರ್ನ ತಲುಪಬಹುದಾಗಿರುತ್ತೆ. ವಿರಾಜಪೇಟೆ ಮೂಲಕ ಹೋಗ್ಬೋದಾಗಿರುತ್ತೆ. ಅದ್ ಬಿಟ್ರೆ ನಮ್ಗೆ ಇನ್ನ ಒಂದು ರೂಟ್ ಇದೆ, ಮಾನಂತವಾಡಿ ಮುಖಾಂತರ ಕೂಡ ನಾವು ಹೋಗ್ಬೋದಾಗಿರುತ್ತೆ. ನಾವು ಇವಾಗ ನಾಗರಹೊಳೆ ಫಾರೆಸ್ಟ್ ಮುಖಾಂತರ ಹೋಗಿ ಮಾನಂತವಾಡಿಗೆ ಹೋಗಿ ಅಲ್ಲಿಂದ ನಾವು ಕೊಟ್ಟಿಯೂರ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ಆಲ್ರೆಡಿ ಮಳೆ ಸ್ಟಾರ್ಟ್ ಆಗಿ ಹೋಗಿದೆ. ಇನ್ನ ನಮ್ಗೆ ಪೂರ್ತಿ ಫಾರೆಸ್ಟ್ ಏರಿಯಾ ಇರತ್ತೆ. ಹುಣಸೂರ್ ಬಿಟ್ಟ ನಂತರ ಪೂರ್ತಿ ಫಾರೆಸ್ಟ್ ಏರಿಯಾ ಇರತ್ತಲ್ಲ, ಹಾಗಾಗಿ ನಾವು ಡೀಸೆಲ್ನೆಲ್ಲ ಇಲ್ಲೇ ಫಿಲ್ ಮಾಡಿಸ್ಕೊಂಡು ಮುಂದೆ ಮಾನಂತವಾಡಿಗೆ ಹೋಗೋಣ ಅಂತ ಅನ್ಕೊಂಡಿದೀವಿ. ಈ ಫಾರೆಸ್ಟ್ ಏರಿಯಾಗೆ ಹೋಗುವಾಗ್ಲೂ ಸಾಕಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕೂಡ ಇದೆ, ನಾನು ನಿಮ್ ಮುಂದೆ ಹೇಳ್ತೀನಿ. ಈಗ ನಾವು ಹುಣಸೂರ್ನ ಹೋಟೆಲ್ಗೆ ಬಂದಿದ್ದೀವಿ. ಇಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದೀವಿ. ಯಾಕಂದ್ರೆ ಇಲ್ಲಿಂದ ಮತ್ತೆ 3 ಅವರ್ಸ್ ಆಗುತ್ತೆ. ಮತ್ತೆ ನಾವು ಕೇರಳ ಎಂಟರ್ ಆದ್ಮೇಲೆ ಒಳ್ಳೆ ವೆಜಿಟೇರಿಯನ್ ಫುಡ್ ಕೂಡ ಸಿಗೋದಿಲ್ಲ. ಹಾಗಾಗಿ ಆಲ್ಮೋಸ್ಟ್ ನಮ್ಗೆ ಹುಣಸೂರ್ ಲಾಸ್ಟ್ ಪಾಯಿಂಟ್ ಅಂತ ಅನ್ಬೋದು. ಅದಕ್ಕೆ ಇಲ್ಲೇ ತಿಂಡಿ ತಿನ್ಕೊಂಡು ನಮ್ಮ ಜರ್ನಿನ ಕಂಟಿನ್ಯೂ ಮಾಡೋಣ ಅಂತ. ಈಗ 6:30 ಆಗಿದೆ. ಬೆಳಗ್ಗೆ 6:30 ಆಗಿರೋದ್ರಿಂದ ಇನ್ನ ಇಡ್ಲಿ ಸ್ಟಾರ್ಟ್ ಆಗಿಲ್ಲ ಅಂತ ಅಂದ್ರು. ಬಿಸಿಬೇಳೆ ಬಾತ್ ರೆಡಿ ಇದೆ ಅಂತ ಹೇಳಿದ್ರು. ಅದಕ್ಕೆ ಬಿಸಿಬೇಳೆ ಬಾತ್ ತಗೊಂಡಿದ್ದೆ. ಅದ್ರ ಜೊತೆಗೆ ವಡೆನೂ ರೆಡಿ ಇದೆ ಅಂದ್ರು. ಬಿಸಿಬೇಳೆ ಬಾತ್ ಮತ್ತೆ ವಡಾನ ತಗೊಂಡಿದ್ದೀನಿ. ಜೊತೆಗೆ ಉಪ್ಪಿಟ್ಟು ರೆಡಿ ಇದೆ, ಹಾಗಾಗಿ ಉಪ್ಪಿಟ್ಟು ಆರ್ಡರ್ ಮಾಡಿದ್ದೀನಿ. ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಬಿಸಿಬೇಳೆ ಬಾತ್ ಹೇಗಿದೆ ಅಂತ ನೋಡೋಣ. ಮೊದ್ಲಿಗೆ ಸಖತ್ ಬಿಸಿ 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 ಇದೆ. ಟೇಸ್ಟ್ ತುಂಬಾನೇ ಚೆನ್ನಾಗಿದೆ. ಬೂಂದಿ ಕೂಡ ಕೊಟ್ಟಿದ್ದಾರೆ. ಇನ್ನ ಹಸ್ವಿಲ್ಲ, ಬಟ್ ಮುಂದೆ ಹೋದ್ರೆ ಅದು ಸಿಗೋದಿಲ್ಲ ಅಂತ ಇಲ್ಲೇ ತಿಂತಾ ಇದೀವಿ. ಇವಾಗ ಫೈನಲಿ ಹೊಟ್ಟೆ ತುಂಬಾ ತಿಂದಿದ್ದಾಯ್ತು. ಇಲ್ಲಿಂದ ಮತ್ತೆ ನಮ್ಗೆ 3 ಅವರ್ಸ್ ಜರ್ನಿ ಇರುತ್ತೆ. ಸುಮಾರು 100 ಕಿಲೋಮೀಟರ್ ಇರುತ್ತೆ. ಈಗ ಮತ್ತೆ ನಾವು ನಮ್ಮ ಜರ್ನಿಯನ್ನ ಕಂಟಿನ್ಯೂ ಮಾಡ್ತಾ ಇದೀವಿ. ಅರೌಂಡ್ ಈಗ 7 ಗಂಟೆ ಆಗಿದೆ. ಇನ್ನ ನೀವು ಬೆಂಗಳೂರಿನಿಂದ ಬರಬೇಕು ಅಂದ್ರೆ ನಿಮ್ಗೆ ನಿಯರೆಸ್ಟ್ ರೂಟ್ ಬಂದ್ಬಿಟ್ಟು ನೀವು ಮೈಸೂರಿಗೆ ಬಂದು ಅಲ್ಲಿಂದ ಕಾಕುನ್ಕೋಟೆ ಚೆಕ್ ಪೋಸ್ಟ್ ಮುಖಾಂತರ
ಮಾನಂತವಾಡಿನ ತಲುಪಿ ಅಲ್ಲಿಂದ ನೀವು ಕೊಟ್ಟಿಯೂರನ್ನ ತಲುಪಬಹುದಾಗಿರುತ್ತೆ. ಬಟ್ ಇಲ್ಲೂ ನಿಮಗೆ ಕಾಕುನ್ಕೋಟೆ ಚೆಕ್ ಪೋಸ್ಟ್ ಸಿಗೋದ್ರಿಂದ ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆ ತನಕ ಮಾತ್ರ ನಿಮಗೆ ಅವಕಾಶ ಇರುತ್ತೆ ಈ ಪೋಸ್ಟ್ ದಾಟೋದಕ್ಕೆ. ಮತ್ತೆ ಸಾಯಂಕಾಲ 6 ಗಂಟೆಗೆ ಚೆಕ್ ಪೋಸ್ಟ್ನ ಬಂದ್ ಮಾಡ್ತಾರೆ. ಅದಾದ ನಂತರ ಯಾವುದೇ ವೆಹಿಕಲ್ಸ್ನ ಬಿಡೋದಿಲ್ಲ. ಹಾಗಾಗಿ ಇದನ್ನ ಗಮನದಲ್ಲಿ ಇಟ್ಕೊಂಡು ನೀವು ಟ್ರಾವೆಲ್ ಮಾಡಬೇಕು. ಪ್ರಸ್ತುತ ಈಗ ನಾವು ನಾಗರಹೊಳೆ ಫಾರೆಸ್ಟ್ ಏರಿಯಾನ ತಲುಪಿದ್ವಿ. ನಿಮ್ಗೆ ಆರ್ಚ್ ಕಾಣಿಸ್ತಿದ್ದಿಲ್ಲ, ಇದು ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶ. ಈಗ ನಾವು ನಾಗರಹೊಳೆ ಫಾರೆಸ್ಟ್ ನ ಎಂಟರ್ ಆಗ್ತಾ ಇದೀವಿ. ಈ ನಾಗರಹೊಳೆ ಫಾರೆಸ್ಟ್ ಎಂಟರ್ ಆದ ತಕ್ಷಣ ನಮಗೆ ಒಂದು ಸ್ಲಿಪ್ ಕೊಡ್ತಾರೆ. ಎಂಟ್ರೆನ್ಸ್ ನಲ್ಲೇ ಒಂದು ಸ್ಲಿಪ್ ಕೊಡ್ತಾರೆ. ಆ ಸ್ಲಿಪ್ ನಲ್ಲಿ ನಮಗೆ ಗಾಡಿ ನಂಬರ್ ಹಾಕಿರ್ತಾರೆ, ಹಾಗೆ ಎಂಟ್ರಿ ಟೈಮ್ ಹಾಕಿರ್ತಾರೆ, ಹಾಗೆ ಎಕ್ಸಿಟ್ ಟೈಮ್ ಕೂಡ ಹಾಕಿರ್ತಾರೆ. 1 ಅವರ್ ಇರುತ್ತೆ. 1 ಅವರ್ ಒಳಗೆ ನಾವು ಎಂಟ್ರಿ ಆದ್ಮೇಲೆ ಎಕ್ಸಿಟ್ ಆಗ್ಬಿಡ್ಬೇಕಾಗತ್ತೆ. ಇನ್ ಕೇಸ್ ಏನಾದ್ರು ಲೇಟ್ ಆಯ್ತು ಅಂದ್ರೆ ಕ್ವಶನ್ಸ್ ಕೇಳ್ತಾರೆ, ಏನಕ್ಕೆ ನಿಲ್ಸಿದ್ರಾ ಏನು ತರ ಕ್ವಶನ್ಸ್ ಕೇಳ್ತಾರೆ. ಅವ್ರಿಗೆ ಏನಾದ್ರು ತುಂಬಾ ಅನುಮಾನ ಬಂತು ಅಂದ್ರೆ 1,000 ರೂಪಾಯಿ ಫೈನ್ ಕೂಡ ಹಾಕ್ತಾರೆ. ಹಾಗಾಗಿ ನೀವು ಕರೆಕ್ಟ್ 1 ಅವರ್ ಅಲ್ಲಿ ಎಂಟ್ರಿಯಿಂದ ಎಕ್ಸಿಟ್ ಗೆ ಬಂದ್ಬಿಡ್ಬೇಕಾಗತ್ತೆ. ಹಾಗೆ ಒಳಗಡೆ ಬಂದಾಗ ನಮಗೆ ವೆಹಿಕಲ್ ನ ನಿಲ್ಸೋ ಹಾಗಿಲ್ಲ, ಕಂಟಿನ್ಯೂಸ್ ಆಗಿ ಡ್ರೈವ್ ಮಾಡ್ಕೊಂಡು ಬರ್ತಾನೆ ಇರಬೇಕು, ಎಲ್ಲೂ ನಿಲ್ಸೋ ಆಗಿಲ್ಲ, ಹಾಗೆ ಹಾರನ್ ಮಾಡೋ ಆಗಿಲ್ಲ. ಸಾಕಷ್ಟು ಪ್ರಾಣಿಗಳು ಕಾಣುತ್ತೆ ನಮ್ಗೆ. ಇವತ್ತು ಜಿಂಕೆಗಳು ಕಾಣ್ತು, ನವಿಲ್ಗಳು ಕಾಣ್ತು. ಜಿಂಕೆಗಳನ್ನ ನಾನು ಕೆಲವೊಂದು ಸ್ಪಾಟ್ ಮಾಡಿದೆ, ಬಟ್ ನವಿಲ್ಗಳು ತುಂಬಾ ದೂರ ಇತ್ತು. ಹಾಗೆ ಒಂದು ಕಾಡಹಂದಿ ಕೂಡ ಕಾಣ್ತು. ತುಂಬಾ ಜನ ಹೇಳ್ತಾರೆ ಇಲ್ಲಿ ಹುಲಿಗಳು ಮತ್ತೆ ಆನೆಗಳು ಜಾಸ್ತಿ ಇದೆ ಅಂತ, ಬಟ್ ನಮ್ಗೆ ಯಾವ್ದು ಹುಲಿ ಅಥವಾ ಆನೆ ಕಾಣಿಸ್ಲಿಲ್ಲ. ನಮ್ಮ ಭಾರತ ದೇಶದಲ್ಲೇ ಅತಿ ಹೆಚ್ಚು ಹುಲಿ ಸಂರಕ್ಷಿತ ಪ್ರದೇಶ ಅಂದ್ರೆ ಅದು ನಾಗರಹೊಳೆ ಅಂತ ಹೇಳ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ನಮ್ಗೆ ಯಾವ್ದು ಹುಲಿ ಕಾಣಿಸ್ಲಿಲ್ಲ. ಆಲ್ಮೋಸ್ಟ್ ಎಲ್ಲರೂ ಅಲರ್ಟ್ ಆಗಿ ಕಾಯ್ತಾ ಇದ್ವಿ, ಎಲ್ಲಾದ್ರೂ ಹುಲಿ ಕಾಣುತ್ತಾ ಅಥವಾ ಆನೆ ಕಾಣುತ್ತಾ ಅಂತ. ಬಟ್ ಯಾವ್ದು ವೈಲ್ಡ್ ಅನಿಮಲ್ಸ್ ಯಾವ್ದು ಕಾಣಲಿಲ್ಲ. ತುಂಬಾನೇ ಜಿಂಕೆಗಳು ತುಂಬಾ ಇತ್ತು ನಮ್ಗೆ. ಜಿಂಕೆಗಳು ಸಾಕಷ್ಟು ಜಿಂಕೆಗಳನ್ನ ನೋಡಿದ್ವಿ. ಈ ನಾಗರಹೊಳೆಯಲ್ಲಿ ಸಫಾರಿ ಕೂಡ ಇರುತ್ತೆ. ಆ ಸಫಾರಿನೂ ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ 500 ರೂಪೀಸ್ ಇಂದ ಪ್ರಾರಂಭ ಆಗುತ್ತೆ. ಬಸ್ ಸಫಾರಿ ಇರುತ್ತೆ, ಹಾಗೆ ಜೀಪ್ ಸಫಾರಿ ಇರುತ್ತೆ, ಅಥವಾ ಪ್ರೈವೇಟ್ ಸಫಾರಿ ಇರುತ್ತೆ. ನೀವು ಅದನ್ನ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಂಡು ಬರ್ಬೋದಾಗಿರುತ್ತೆ. ಹಾಗೆ ಇಲ್ಲಿ ಜಂಗಲ್ ಲಾಡ್ಜಸ್ ಅಂತ ಇರುತ್ತೆ. ನೀವು ಒಂದಿನ ಸ್ಟೇ ಮಾಡೋದ್ರಂತೂ ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು. ಈ ಜಂಗಲ್ ಲಾಡ್ಜಸ್ ಅಲ್ಲಿ ಇರೋ ಅಡ್ವಾಂಟೇಜ್ ಏನು ಅಂದ್ರೆ, ನೀವು ಅಲ್ಲಿ ಇದ್ರೆ ನಿಮ್ಗೆ ಸಫಾರಿ ಫ್ರೀ ಆಗಿ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಯಾವುದೇ ರೀತಿ ಚಾರ್ಜಸ್ ಇರೋದಿಲ್ಲ. ನಾವು ಒಮ್ಮೆ ದುಬಾರೆ ಎಲಿಫೆಂಟ್ ಕ್ಯಾಂಪಿಗೆ ಹೋಗಿದ್ವಿ, ಹಾಗೆ ಬನ್ನೇರ್ಘಟ್ಟದಲ್ಲಿ ಕೂಡ ಝೂ ಸಫಾರಿಗೆ ಹೋಗಿದ್ವಿ. ಈ ಎರಡು ವಿಡಿಯೋಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಅದನ್ನು ಚೆಕ್ ಮಾಡಿ. ಇನ್ನು ಇದು ಫಾರೆಸ್ಟ್ ಏರಿಯಾ ಆದ ಕಾರಣ ಬೆಳಗ್ಗೆ 6 ಗಂಟೆಗೆ ಓಪನ್ ಆಗುತ್ತೆ, ಸಾಯಂಕಾಲ 6 ಗಂಟೆಗೆ ಕ್ಲೋಸ್ ಮಾಡಿಬಿಡ್ತಾರೆ. ನಂತರ ಯಾವುದೇ ವೆಹಿಕಲ್ಸ್ ನ ಬಿಡೋದಿಲ್ಲ. ಇನ್ ಕೇಸ್ ಏನಾದ್ರು ನೀವು ನೈಟ್ ಟ್ರಾವೆಲ್ ಮಾಡಿ ಬೆಳಗ್ಗೆ ಕೊಟ್ಟಿಯೂರ್ನ ತಲುಪಬೇಕು ಅಂತಂದ್ರೆ ನೀವು ವಿರಾಜಪೇಟೆ ಮಾರ್ಗವಾಗಿ ಬಂದ್ರೆ ನಿಮ್ಗೆ ಕಂಟಿನ್ಯೂಸ್ ಓಪನ್ ಇರುತ್ತೆ ಆ ಮಾರ್ಗ. ಈಗ 9:20 ಆಗಿದೆ. ಅಫಿಷಿಯಲ್ ಆಗಿ ಕೇರಳನ ಎಂಟರ್ ಆಗಿದ್ದೀವಿ. ನಾವು ಕೊಡಗು ಮತ್ತೆ ವಾಯನಾಡ್ ಬಾರ್ಡರ್ ಮುಖಾಂತರ ಕೇರಳನ ಎಂಟರ್ ಆಗಿದ್ವಿ. ವಿಪರೀತ ಮಳೆ ಇದೆ. ಮಳೆಗಾಲದಲ್ಲಿ ಪಶ್ಚಿಮ ಘಟ್ಟಗಳನ್ನ ನೋಡೋದಿಕ್ಕೆ ತುಂಬಾ ಅದ್ಭುತವಾಗಿರುತ್ತೆ ಅಂತ ಹೇಳ್ಬೋದು. ಎಲ್ಲಿ ನೋಡಿದ್ರು ನಿತ್ಯ ಹರಿದ್ವರ್ಣ ಅಂತ ಹೇಳ್ಬೋದು. ಸಖತ್ತಾಗಿದೆ. ಮಳೆ ಕಂಟಿನ್ಯೂಸ್ ಆಗಿ ಬರ್ತಾನೆ ಇದೆ. ಹಾಗಾಗಿ ನೀವು ಬರುವಾಗ ಛತ್ರಿಯನ್ನ ಕಡ್ಡಾಯವಾಗಿ ತೆಗೆದುಕೊಂಡು ಬರ್ಲೇಬೇಕು. ಯಾಕಂದ್ರೆ ಇಲ್ಲಿ ವಿಪರೀತವಾಗಿ ಮಳೆ ಬರ್ತಾನೆ ಇರುತ್ತೆ. ಯಾವಾಗ ಅಂದ್ರೆ ಅವಾಗಲೇ ಸಡನ್ ಆಗಿ ಮಳೆ ಸ್ಟಾರ್ಟ್ ಆಗೋಗುತ್ತೆ. ಹಾಗೆ ನಂಗೆ ಇನ್ನ ಕೆಲವರು ಹೇಳಿದ್ರು ಮೈಸೂರಿನಿಂದ ಡೈರೆಕ್ಟ್ ಆಗಿ ಕೊಟ್ಟಿಯೂರ್ಗೆ ಬಸ್ಸಸ್ ಬಿಟ್ಟಿದ್ದಾರೆ ಅಂತ. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನೀವೇನಾದ್ರೂ ಮೈಸೂರು ಮಾರ್ಗವಾಗಿ ಬಂದ್ರೆ ಮೈಸೂರಲ್ಲಿ ಒಮ್ಮೆ ಬಸ್ ಸ್ಟ್ಯಾಂಡ್ ನಲ್ಲಿ ವಿಚಾರಿಸಿ ಡೈರೆಕ್ಟ್ ಬಸ್ಸಸ್ ಇದ್ರೆ ಡೈರೆಕ್ಟ್ ಬಸ್ಸಸ್ ಅಲ್ಲೇ ನೀವು ಬರ್ಬೋದಾಗಿರುತ್ತೆ. ಅವಾಗ ಈಗ ನಾವು ಕೇರಳದ ಮಾನಂತವಾಡಿನ ತಲುಪ್ತಾ ಇದೀವಿ. ಈ ಮಾನಂತವಾಡಿ ನಮಗೆ ಕೊಟ್ಟಿಯೂರಿನಿಂದ 22 ಕಿಲೋಮೀಟರ್ ದೂರದಲ್ಲಿರುತ್ತೆ. ಇದು ಒಂದು ತಾಲೂಕು ಕೇಂದ್ರವಾಗಿರುತ್ತೆ. ಕೊಟ್ಟಿಯೂರು ಒಂದು ಚಿಕ್ಕ ಗ್ರಾಮ ಆದ ಕಾರಣ ಅಲ್ಲಿ ನಮಗೆ ಅಕಾಮಿಡೇಷನ್ ಎಲ್ಲ ಸ್ವಲ್ಪ ಸಿಗೋದು ಕಷ್ಟ. ಹಾಗಾಗಿ ನೀವೇನ್ ಮಾಡ್ಬೋದು ಅಂದ್ರೆ, ನೀವು ಮಾನಂತವಾಡಿಗೆ ಬಂದು ಇಲ್ಲಿ ರೂಮ್ನ ತೆಗೆದುಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ನಂತರ ಕೊಟ್ಟಿಯೂರಿಗೆ ಬೇಕಿದ್ರು ಹೋಗ್ಬೋದಾಗಿರುತ್ತೆ. ಅದೇ ನೀವೇನಾದ್ರೂ ವಿರಾಜಪೇಟೆ ಮಾರ್ಗವಾಗಿ ಬಂದ್ರೆ ಇರಿಟ್ಟಿ ಅಂತ ಒಂದು ಊರು ಸಿಗುತ್ತೆ. ಅಲ್ಲಿ ನಿಮಗೆ ರೂಮ್ಸ್ ಅವೈಲಬಲ್ ಇರುತ್ತೆ. ಅಲ್ಲಿ ನೀವು ಫ್ರೆಶ್ ಅಪ್ ಆಗಿಬಿಟ್ಟು ನಂತರ ನೀವು ಕೊಟ್ಟಿಯೂರ್ನ ತಲುಪಬಹುದಾಗಿರುತ್ತೆ. ಕೊಟ್ಟಿಯೂರು ತುಂಬಾ ಚಿಕ್ಕ ಊರಾದ ಕಾರಣ ಸಾಕಷ್ಟು ಬಾರಿ ನಿಮಗೆ ರೂಮ್ಸ್ ಅವೈಲಬಲ್ ಸಿಗೋದಿಲ್ಲ. ಇನ್ನೊಂದು 20 ಕಿಲೋಮೀಟರ್ ಇದೆ ಕೊಟ್ಟಿಯೂರು. ವೆದರ್ ಹೇಗಾಗಿದೆ ಅಂದ್ರೆ ಏನು ಕಾಣ್ತಾನೆ ಇಲ್ಲ. ರೋಡು ಅಷ್ಟು ಫಾಗ್ ಕವರ್ ಆಗಿ ಹೋಗ್ಬಿಟ್ಟಿದೆ. ಏನು ಒಂದು 100 ಮೀಟರ್ಸ್ಗೂ ಏನಿದೆ ಅಂತ ಗೊತ್ತಾಗ್ತಿಲ್ಲ. ಫುಲ್ಲು ಮಳೆ ಬರ್ತಾ ಇದೆ. ನೋಡೋಣ ಅಲ್ಲಿ ಹೇಗೆ ಕಾಣುತ್ತೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾನೆ ಇದೆ. ಟ್ರಾಫಿಕ್ ಜಾಮ್ ಕೂಡ ಆಗ್ತಿದೆ. ಗೊತ್ತಿಲ್ಲ ಅಲ್ಲಿ ಎಷ್ಟು ಜನ ಇದ್ದಾರೆ ಅಂತ. ಶುಕ್ರವಾರ ಇವತ್ತು ನಾವು ಬಂದಿರೋದು. ಪ್ರಾಬಬಲಿ ಅಷ್ಟು ಜನ ಇರಲ್ಲ ಅಂತ ಹೇಳ್ತಿದ್ರು. ನೋಡೋಣ ಅಲ್ಲಿ ಹೋದಾಗ ಗೊತ್ತಾಗುತ್ತೆ ಎಷ್ಟು ಜನ ಇದ್ದಾರೆ ಅಂತ. ಇಲ್ಲಿ ಮಧ್ಯದಲ್ಲಿ ಒಂದು ವ್ಯೂ ಪಾಯಿಂಟ್ ಇತ್ತು ಹೋಟೆಲ್ ಹತ್ರ. ಆ ವ್ಯೂ ಪಾಯಿಂಟ್ ಹೇಗಿದೆ ಅಂತ ನೋಡೋಣ ಅಂತ ಬನ್ನಿ. ಸಖತ್ ವೆಹಿಕಲ್ಸ್ ಇದೆ, ಮಳೆನೂ ಬರ್ತಾ ಇದೆ. ಅದು ಯಾವ ರೀತಿ ದರ್ಶನ ಆಗುತ್ತೋ ಆ ದೇವ್ರಿಗೆ ಗೊತ್ತು ಇವತ್ತು.
ಈಗ ನಾವು ಕೊಟ್ಟಿಯೂರಿನ ಎಂಟ್ರೆನ್ಸ್ ನಲ್ಲಿ ಇದೀವಿ. ಈಗ ನಿಮ್ಗೆಲ್ಲ ಕಾಣಿಸ್ತಿರೋದು ಕೊಟ್ಟಿಯೂರು ಇಲ್ಲಿಂದ ಪ್ರಾರಂಭ ಆಗಿದೆ. ರೋಡ್ ನಲ್ಲಿ ಅಷ್ಟೊಂದು ವೆಹಿಕಲ್ಸ್ ಕಾಣ್ತಾ ಇಲ್ಲ, ಸಾಕಷ್ಟು ಪಾರ್ಕಿಂಗಿಗೆ ಸ್ಪೇಸಸ್ ಅವೈಲಬಲ್ ಇದೆ. ಹಾಗಾಗಿ ನಮ್ಗೆ ಅಷ್ಟೊಂದು ವೆಹಿಕಲ್ಸ್ ರೋಡ್ ನಲ್ಲಿ ಯಾರು ಪಾರ್ಕ್ ಮಾಡಿಲ್ಲ. ಹೆಜ್ಜೆ ಹೆಜ್ಜೆಗೂ ಪೊಲೀಸ್ ಅವರು ಕಾಣ್ತಾರೆ, ಯಾರಿಗೂ ಕಾರ್ನ ಜಾಸ್ತಿ ಹೊತ್ತು ನಿಲ್ಸೋದಕ್ಕೆ ಬಿಡೋದಿಲ್ಲ. ಪ್ರತಿಯೊಂದು ಕಡೆ ನಮಗೆ ಪಾರ್ಕಿಂಗ್ ಲಾಟ್ ನಂಬರ್ ಕೂಡ ಹಾಕಿರ್ತಾರೆ, ಹಾಗೆ ದೇವಸ್ಥಾನದಿಂದ ಎಷ್ಟು ದೂರದಲ್ಲಿದೆ ಅಂತಾನೂ ಹಾಕಿರ್ತಾರೆ. ನಿಮ್ಮ ಕನ್ವೀನಿಯಂಟ್ ನೋಡ್ಕೊಂಡು ಎಲ್ಲಿ ಬೇಕಿದ್ರು ನೀವು ಗಾಡಿನ ಪಾರ್ಕ್ ಮಾಡಬಹುದಾಗಿರುತ್ತೆ. ಈಗ ನೋಡಿ ಸ್ವಲ್ಪ ಜನ ಕಾಣ್ತಾ ಇದ್ದಾರೆ, ಎಲ್ಲರೂ ಸಾಕಷ್ಟು ಜನ ಪುರುಷರೆಲ್ಲ ಪಂಚೆ ಉಟ್ಕೊಂಡಿದ್ದಾರೆ. ದರ್ಶನ ಮುಗಿಸ್ಕೊಂಡು ಕೆಲವರು ಬರ್ತಾ ಇದ್ರೆ, ದರ್ಶನಕ್ಕಾಗಿ ಕೆಲವರು ಹೋಗ್ತಾ ಇದ್ದಾರೆ. ಮಳೆ ಮಾತ್ರ ಇನ್ನ ಬಿಟ್ಟಿಲ್ಲ. ಇನ್ನ ಪಾರ್ಕಿಂಗ್ ಚಾರ್ಜ್ ಬಂದ್ಬಿಟ್ಟು 50 ರೂಪೀಸ್ ಪಾರ್ಕಿಂಗ್ ಚಾರ್ಜ್. ನಮ್ದು ಗ್ರೌಂಡ್ ನಂಬರ್ 19 ಅಂತ ಬರ್ದಿದ್ದಾರೆ ನೋಡಿ, ಅಲ್ಲೇ ರಿಟರ್ನ್ ಬರಬೇಕು ನಾವು. ಈಗ ಸುಮಾರು ಬೆಳಗ್ಗೆ 11 ಗಂಟೆ ಆಗಿದೆ. ಇವಾಗ ನಾವು ಕೊಟ್ಟಿಯೂರನ್ನ ತಲುಪಿದ್ವಿ. ಇನ್ನು ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ನಮಗೆ ಸಾಂಪ್ರದಾಯಿಕ ವಸ್ತ್ರಗಳನ್ನ ಹಾಕ್ಕೊಂಡು ಹೋಗ್ಬೇಕಾಗತ್ತೆ. ಪುರುಷರು ಬಂದ್ಬಿಟ್ಟು ಪಂಚೆ ಮತ್ತು ಧೋತಿನ ಹಾಕ್ಕೊಂಡು ಹೋಗ್ಬೋದು. ಅದೇ ಮಹಿಳೆಯರಾದರೆ ದುಪ್ಪಟ್ಟ ವಿತ್ ಚೂಡಿದಾರ ಹಾಕ್ಕೊಂಡು ಹೋಗ್ಬೋದಾಗಿರುತ್ತೆ, ಅಥವಾ ಸೀರೆನ ಉಟ್ಕೊಂಡು ಹೋಗ್ಬೋದಾಗಿರುತ್ತೆ. ಕೊಟ್ಟಿಯೂರಿಗೆ ಬಂದಾಗ ನಾವು 2 ದೇವಸ್ಥಾನಗಳನ್ನ ನೋಡಬೇಕು. ಒಂದು ಅಕ್ಕರೆ ಕೊಟ್ಟಿಯೂರು ಅಂತ ಕರೀತಾರೆ, ಇನ್ನೊಂದು ಇಕ್ಕರೆ ಕೊಟ್ಟಿಯೂರು ಅಂತ. ಈಗ ನಾವು ಪ್ರಧಾನ ದೇವಸ್ಥಾನ ಬಂದ್ಬಿಟ್ಟು ಅಕ್ಕರೆ ಕೊಟ್ಟಿಯೂರು ಅಂತ. ಇದು ಕೇವಲ 28 ದಿನಗಳ ಕಾಲ ಓಪನ್ ಇರುತ್ತೆ. ಮೊದಲಿಗೆ ಅಕ್ಕರೆ ಕೊಟ್ಟಿಯೂರಿಗೆ ಹೋಗಿ ದೇವರ ದರ್ಶನ ಮಾಡ್ಕೊಳ್ಳೋಣಂತೆ. ಇಲ್ಲಿ ನಮ್ಗೆ 2 ರೀತಿಯ ಕ್ಯೂ ಇರುತ್ತೆ, 1000 ರೂಪಾಯಿ ಕ್ಯೂ ಇರುತ್ತೆ, ಹಾಗೆ ಉಚಿತ ದರ್ಶನ ಇರುತ್ತೆ. ಬನ್ನಿ ಯಾವ್ದು ಖಾಲಿದೆ ಅದಕ್ಕೆ ಹೋಗೋಣಂತೆ. ಇದು ಕೊಟ್ಟಿಯೂರ್ನ ಮೇನ್ ರೋಡ್ ಆಗಿರುತ್ತೆ. ಒಂದ್ ಕಡೆ ಅಕ್ಕರೆ ಕೊಟ್ಟಿಯೂರು ಇರುತ್ತೆ, ಇನ್ನೊಂದ್ ಕಡೆ ಇಕ್ಕರೆ ಕೊಟ್ಟಿಯೂರು ಇರುತ್ತೆ. ಹಾಗೆ ಇಲ್ಲಿನ ವಿಶೇಷತೆ ಏನಂದ್ರೆ, ಅಕ್ಕರೆ ಕೊಟ್ಟಿಯೂರಿನಲ್ಲಿ ಪೂಜಾ ಕೈಂಕರ್ಯಗಳು ನಡೆಯುವಾಗ ಇಕ್ಕರೆ ಕೊಟ್ಟಿಯೂರಿನಲ್ಲಿ ಪೂಜೆ ಇರೋದಿಲ್ಲ. ಹಾಗೆ ಒಮ್ಮೆ ಇಕ್ಕರೆ ಕೊಟ್ಟಿಯೂರಿನಲ್ಲಿ ಪೂಜೆ ಪ್ರಾರಂಭ ಆದ ನಂತರ ಅಕ್ಕರೆ ಕೊಟ್ಟಿಯೂರಿನಲ್ಲಿ ಪೂಜೆ ಬಂದಾಗತ್ತೆ. ಆಕ್ಚುಲಿ ಇದು ನಾವು ಕರ್ನಾಟಕದಲ್ಲಿದ್ದೀವೋ ಕೇರಳದಲ್ಲಿದ್ದೀವೋ ಅಂತಾನೆ ಗೊತ್ತಾಗೋದಿಲ್ಲ. ಎಲ್ಲಿ ನೋಡಿದ್ರು ನಮ್ಮ ಕನ್ನಡಿಗರೇ ಕಾಣ್ತಾರೆ, ಪೂರ್ತಿ ಕನ್ನಡದವರೇ ಇರ್ತಾರೆ ಇಲ್ಲಿ ದೇವಸ್ಥಾನಕ್ಕೆ ಬರೋರು. ದಾರಿನಲ್ಲಿ ನಮ್ಗೆ ಈ ತರ ಸಾಕಷ್ಟು ಕಲ್ಲುಗಳಿರುತ್ತೆ, ಹಾಗಾಗಿ ನಿಮ್ಗೆ ಚಪ್ಪಲಿ ಬ್ರಿಡ್ಜ್ ತನಕ ಅಲೋ ಮಾಡ್ತಾರೆ. ನಾವು ನದಿಯನ್ನ ದಾಟಿದ್ರೆ ನಾವು ಕೊಟ್ಟಿಯೂರಿನ ದೇವಸ್ಥಾನವನ್ನು ನೋಡ್ಬೋದಾಗಿರುತ್ತೆ. ಹಾಗಾಗಿ ನೀವು ಚಪ್ಪಲ್ನ ಈ ನದಿ ತನಕ ಹಾಕೊಂಡು ಬರ್ಬೋದಾಗಿರುತ್ತೆ. ಇಲ್ಲಿ ನಿಮ್ಗೆ ಚಪ್ಪಲ್ ಸ್ಟ್ಯಾಂಡ್ ಕೂಡ ಇರುತ್ತೆ. ಚಪ್ಪಲ್ ಸ್ಟ್ಯಾಂಡ್ ನಲ್ಲಿ ಚಪ್ಪಲ್ನ ಬಿಟ್ಬಿಟ್ಟು ನಂತರ ನೀವು ದೇವಸ್ಥಾನವನ್ನು ಪ್ರವೇಶಿಸಬಹುದಾಗಿರುತ್ತೆ. ಈ ಕೊಟ್ಟಿಯೂರಿಗೆ ಸ್ಥಳ ಪುರಾಣ ಏನು ಅಂದ್ರೆ, ಇಲ್ಲಿ ನಮ್ಗೆ ದಕ್ಷ ಯಜ್ಞ ಆದ ಸ್ಥಳ ಅಂತ ಹೇಳ್ತಾರೆ. ನಿಮ್ಗೆ ಎಲ್ರಿಗೂ ತಿಳಿದಿರ್ಬೋದು, ಪುರಾಣಗಳಲ್ಲಿ ಅದರಲ್ಲೂ ಶಿವ ಪುರಾಣದಲ್ಲಿ ದಕ್ಷ ಯಜ್ಞ ಒಂದು ಪ್ರಸಂಗ ಬರುತ್ತೆ. ಲೋಕ ಕಲ್ಯಾಣಕ್ಕಾಗಿ ದಕ್ಷನು ಒಂದು ಯಜ್ಞವನ್ನು ಮಾಡ್ತಾನೆ. ಆ ಯಜ್ಞಕ್ಕೆ ಸಕಲ ದೇವತೆಗಳನ್ನ ಆಹ್ವಾನ ಮಾಡಿರ್ತಾನೆ. ಆದ್ರೆ ಶಿವನ್ನ ಮತ್ತೆ ಸತಿನ ಆಹ್ವಾನ ಮಾಡಿರೋದಿಲ್ಲ. ಸತಿ ಅಂದ್ರೆ ದಾಕ್ಷಾಯಿಣಿ, ದಕ್ಷನ ಮಗಳು ದಾಕ್ಷಾಯಿಣಿ. ಶಿವ ಮತ್ತೆ ದಾಕ್ಷಾಯಿಣಿಯನ್ನ ಯಾಕೆ ಆಹ್ವಾನ ಮಾಡಿಲ್ಲ ಅಂದ್ರೆ ಅದಕ್ಕೆ ಒಂದು ವಿಶೇಷ ಕಾರಣ ಇರುತ್ತೆ. ಅದೇನು ಅಂದ್ರೆ, ಶಿವ ದಾಕ್ಷಾಯಿಣಿಯನ್ನ ಮದುವೆ ಆಗೋದು ದಕ್ಷನಿಗೆ ಇಷ್ಟ ಇರೋದಿಲ್ಲ. ಹಾಗಾಗಿ ಅವನು ಅವರಿಬ್ಬರನ್ನ ಆಹ್ವಾನ ಮಾಡಿರೋದಿಲ್ಲ. ಆದ್ರೆ ದಾಕ್ಷಾಯಿಣಿಗೆ ತವರು ಮನೆಯಲ್ಲಿ ಸಡಗರ ಸಂಭ್ರಮದಿಂದ ಯಾಗ ನಡೀತಾ ಇದೆಯಲ್ಲ, ಅದನ್ನ ನೋಡ್ಲೇಬೇಕು ಅಂತ ಶಿವನಿಗೂ ಹೇಳ್ದೆ ದಕ್ಷನ ಆಸ್ಥಾನಕ್ಕೆ ಬರ್ತಾಳೆ. ಆ ದಕ್ಷ ಯಜ್ಞ ನಡೆದ ಜಾಗ ಅಂದ್ರೆ ಇದೇ ಪುಣ್ಯ ಭೂಮಿ ಅಂತ ಹೇಳ್ತಾರೆ. ಅದು ಕೊಟ್ಟಿಯೂರಿನಲ್ಲಿ ನಡೆದಿದೆ ಅನ್ನೋ ಒಂದು ನಂಬಿಕೆ ಇದೆ. ಹಾಗಾಗಿ ಸಾಕಷ್ಟು ಜನ ಇಲ್ಲಿಗೆ ಬರ್ತಾರೆ. ಮುಂದೆ ಸತಿಯು ದಕ್ಷ ಯಜ್ಞಕ್ಕೆ ಬಂದಾಗ ದಕ್ಷನಿಂದ ಅವಮಾನಗೊಳ್ತಾಳೆ, ಯಾಕೆಂದ್ರೆ ಶಿವ ಮತ್ತೆ ದಾಕ್ಷಾಯಿಣಿನ ಆಹ್ವಾನ ಮಾಡಿರೋದಿಲ್ಲ. ಹಾಗಾಗಿ ಮನೋನಂದ ಸತೀದೇವಿಯು ಪ್ರಾಣತ್ಯಾಗವನ್ನು ಮಾಡ್ತಾಳೆ. ಪ್ರಾಣತ್ಯಾಗ ಮಾಡಿದಾಗ ಶಿವನಿಗೆ ಸತಿ ವಿಯೋಗದ ಶೋಕ ಬರುತ್ತೆ. ಶಿವನು ಅವಾಗ ರುದ್ರ ತಾಂಡವ ಮಾಡ್ತಾನೆ. ಆ ಸಮಯದಲ್ಲೇ ವೀರಭದ್ರನ ಜನನ ಆಗತ್ತೆ. ಇನ್ನು ಮುಂದೆ ವೀರಭದ್ರ ಬಂದ್ಬಿಟ್ಟು ಈ ದಕ್ಷ ಯಜ್ಞ ನಡೆದ ಸ್ಥಳಕ್ಕೆ ಬಂದು ಎಲ್ಲ ಧ್ವಂಸ ಮಾಡ್ತಾನೆ. ಹಾಗೆ ದಕ್ಷನ ತಲೆಯನ್ನು ಕೂಡ ಕಡಿತಾನೆ. ನಂತರ ಶಿವ ಬಂದು ಸತಿಯ ದೇಹವನ್ನು ತೆಗೆದುಕೊಂಡು ಹೋಗುವಾಗ ಅದನ್ನು ನೋಡಿದ ಮಹಾವಿಷ್ಣುವು ತನ್ನ ಸುದರ್ಶನ ಚಕ್ರದಿಂದ 52 ಭಾಗಗಳನ್ನಾಗಿ ಮಾಡ್ತಾನೆ. ಸತಿಯ ದೇಹವು 51 ವಿವಿಧ ಭಾಗಗಳಲ್ಲಿ ನಮ್ಮ ಭಾರತ ದೇಶದಲ್ಲಿ ಬೀಳುತ್ತೆ. ಅದನ್ನ ಶಕ್ತಿಪೀಠಗಳು ಅಂತ ಕರೀತಾರೆ. ಅದರಲ್ಲಿ 18 ಪ್ರಮುಖವಾದ ಶಕ್ತಿಪೀಠಗಳು, ಅದನ್ನ ಅಷ್ಟಾದಶ ಶಕ್ತಿಪೀಠಗಳು ಅಂತ ಕರೀತಾರೆ. ಮುಂದೆ ಶೋಕದಲ್ಲಿದ್ದ ಶಿವನನ್ನು ನೋಡಿದ ಮಹಾವಿಷ್ಣುವು ಆಲಿಂಗನ ಮಾಡಿ ಶಿವನಿಗೆ ಸಾಂತ್ವನ ಹೇಳ್ತಾನೆ. ಇನ್ನು ಈ ಅಕ್ಕರೆ ಕೊಟ್ಟಿಯೂರು ದೇವಸ್ಥಾನಕ್ಕೆ ಹೋಗಿನ ಮುಂಚೆ ಇಲ್ಲಿರುವ ಭಾವಲಿ ನದಿನಲ್ಲಿ ಸ್ನಾನ ಮಾಡೋ ಒಂದು ಪ್ರತೀತಿ ಇದೆ. ಸಾಕಷ್ಟು ಜನ ಭಕ್ತರು ಇಲ್ಲಿ ಸ್ನಾನ ಮಾಡ್ತಾರೆ. ನಾವು ಸ್ನಾನ ಮಾಡ್ಕೊಂಡೇ ಊರಿಂದ ಹೊರಟ ಕಾರಣ ಜಸ್ಟ್ ನಾವು ಪ್ರೋಕ್ಷಣೆ ಮಾಡ್ಕೊಂಡು ನಂತರ ಕಂಟಿನ್ಯೂ ಮಾಡಿದ್ವಿ. ಬಟ್ ಕಂಟಿನ್ಯೂಸ್ ಆಗಿ ಮಳೆ ಬಂದ ಕಾರಣ ನಾವು ತೇವದ ಬಟ್ಟೆನಲ್ಲೇ ಇದ್ವಿ. ಇನ್ನು ಉಚಿತ ದರ್ಶನಕ್ಕೆ 2 ಕ್ಯೂ ಲೈನ್ಸ್ಗಳು ಪ್ರಾರಂಭ ಆಗುತ್ತೆ. ಒಂದು ಇಕ್ಕರೆ ಕೊಟ್ಟಿಯೂರಿನಿಂದ ಪ್ರಾರಂಭ ಆದ್ರೆ ಇನ್ನೊಂದು ಬ್ಯಾಕ್ ಸೈಡ್ ಎಂಟ್ರಿನಲ್ಲಿ ಪ್ರಾರಂಭ ಆಗುತ್ತೆ. ನಾವು ಬ್ಯಾಕ್ ಸೈಡ್ ನಲ್ಲಿ ಇದೀವಿ. ಈ ಕಡೆಯಿಂದ ಸ್ವಲ್ಪ ರಶ್ ಕಡಿಮೆ ಇರುತ್ತೆ ಅಂತ ಹೇಳ್ಬೋದು. ಇಕ್ಕರೆ ಕೊಟ್ಟಿಯೂರಿನ ಕಡೆಯಿಂದ ತುಂಬಾನೇ ರಶ್ ಇರುತ್ತೆ. ಹಾಗಾಗಿ ನೀವು 2 ಕಡೆ ನೋಡ್ಬಿಟ್ಟು ಯಾವ ಕಡೆ ರಶ್ ಕಡಿಮೆ ಇದೆಯೋ ಆ ಕಡೆ ಕ್ಯೂ ಲೈನ್ಸ್ ನಿಂದ ಜಾಯಿನ್ ಆಗಿ. ಇವತ್ತು ಜೂನ್ 5ನೇ ತಾರೀಕು ಶುಕ್ರವಾರ, ತುಂಬಾನೇ ರಶ್ ಇದೆ ಅಂತ ಹೇಳ್ಬೋದು. ದರ್ಶನಕ್ಕೆ 3 to 3.5 ಅವರ್ಸ್ ತನಕ ಹಿಡಿಯುತ್ತೆ ಟೈಮು. ಹಾಗಾಗಿ ನೀವು ಬರುವಾಗ ಅರ್ಲಿ ಮಾರ್ನಿಂಗ್ ಬಂದ್ರೆ ಸ್ವಲ್ಪ ರಶ್ ಕಡಿಮೆ ಇರುತ್ತೆ ಅಂತ ಹೇಳ್ತಾರೆ. ಬಟ್ ಇವಾಗ ತುಂಬಾನೇ ರಶ್ ಇದೆ.
ಇದೇ ನೋಡಿ ಕೊಟ್ಟಿಯೂರಿನ ಮಹಾದೇವನ ದೇವಸ್ಥಾನ. ಯಾವುದೇ ಆಡಂಬರ ಇಲ್ಲ, ಯಾವುದೇ ದೊಡ್ಡ ದೊಡ್ಡ ಗೋಪುರ ಇಲ್ಲ, ಪ್ರಕೃತಿಯ ಮಡಿಲಿನಲ್ಲಿ ಎಷ್ಟು ಸುಂದರವಾದ ಅನುಭವ ಅಂತ ಹೇಳ್ಬೋದು. ತುಂಬಾನೇ ಬ್ಯೂಟಿಫುಲ್ ದೇವಸ್ಥಾನ ಅಂತ ಹೇಳ್ಬೋದು. ಸಾಕಷ್ಟು ಜನ ಇದ್ದಾರೆ. ಮಧ್ಯದಲ್ಲಿ ನಿಮಗೆ ಗುಡಿಸಿಲ ರೀತಿ ಕಾಣ್ತಿದೆಯಲ್ಲ, ಆ ಗುಡಿಸಿಲಿನಲ್ಲೇ ದೇವಸ್ಥಾನ ಇರೋದು. ಅಲ್ಲೇ ನಮಗೆ ಈ ಶಿವಲಿಂಗ ಕೂಡ ನೋಡ್ಬೋದಾಗಿರತ್ತೆ. ದೇವಸ್ಥಾನದ ಸುತ್ತ ನೀರಿರುತ್ತೆ, ನೀರಿನಲ್ಲೇ ನಡೆದುಕೊಂಡು ಹೋಗಿ ನಾವು ದೇವರ ದರ್ಶನವನ್ನು ಪಡೆದುಕೊಳ್ಬೇಕಾಗಿರತ್ತೆ. ಅದೊಂದು ವಿಶೇಷ ಅಂತ ಹೇಳ್ಬೋದು. ಇಲ್ಲಿ ಪ್ರತಿದಿನ ಬೆಳಗ್ಗೆ ಮತ್ತೆ ಸಾಯಂಕಾಲ ದೇವರನ್ನ ಆನೆ ಮೇಲೆ ಕೂರಿಸಿ ವಿಶೇಷವಾದ ಉತ್ಸವ ಇರುತ್ತೆ. ಅದಕ್ಕೆ ಟೈಮಿಂಗ್ಸ್ ಇರೋದಿಲ್ಲ, ಇದೇ ಟೈಮ್ಗೆ ಮಾಡ್ತಾರೆ ಅಂತ ಇರೋದಿಲ್ಲ. ಮಧ್ಯಾಹ್ನ 12 ಗಂಟೆಗೆ ಅಂತ ಹೇಳಿದ್ರು, ಬಟ್ ನಾವು ಮಧ್ಯಾಹ್ನ 12 ಗಂಟೆಗೆ ಅಲ್ಲೇ ಇದ್ವಿ, ಅವತ್ತು ಉತ್ಸವ ನಡೀಲಿಲ್ಲ. ಪ್ರಸ್ತುತ ಇವತ್ತು ರಶ್ ತುಂಬಾ ಇರುವ ಕಾರಣ ನಮಗೆ 1000 ರೂಪಾಯಿ ಟಿಕೆಟ್ ಕೂಡ ನಿಲ್ಲಿಸ್ಬಿಟ್ಟಿದ್ದಾರೆ. ಕೇವಲ ಸರ್ವದರ್ಶನ ಮಾತ್ರ ಇದೆ. ಹೀಗೆ ರಶ್ ಜಾಸ್ತಿ ಇದ್ದಾಗ ನಮಗೆ ಕೇವಲ ಸರ್ವದರ್ಶನ ಮಾತ್ರ ಇರುತ್ತೆ. ಇನ್ನು ನೀವು ಶನಿವಾರ ಮತ್ತೆ ಭಾನುವಾರ ಬರ್ತೀರಾ ಅಂದ್ರೆ ವಿಪರೀತ ರಶ್ ಇರುತ್ತೆ. ಹಾಗಾಗಿ ನೀವು ವೀಕ್ ಡೇಸ್ ಅಲ್ಲೇ ಪ್ಲಾನ್ ಮಾಡಿದ್ರೆ ನಿಮಗೆ ಈಸಿಯಾಗಿ ದರ್ಶನ ಆಗುತ್ತೆ. ಈಗ ಈ ಎಂಟ್ರೆನ್ಸ್ ಕಾಣಿಸ್ತಿದೆಯಲ್ಲ, ಈ ಎಂಟ್ರೆನ್ಸ್ ನಮಗೆ ಇಕ್ಕರೆ ಕೊಟ್ಟಿಯೂರಿನಿಂದ ಇರುವ ಎಂಟ್ರೆನ್ಸ್. ಮೇಲ್ಗಡೆ ನಿಮಗೆ ಕ್ಯೂ ಲೈನ್ಸ್ ಕಾಣ್ತಾ ಇದೆ ನೋಡಿ, ಇದು ಇನ್ನೊಂದು ಭಾಗದಲ್ಲಿರುತ್ತೆ. ಇಲ್ಲಿಂದ ತುಂಬಾನೇ ರಶ್ ಇರುತ್ತೆ. ಇಲ್ಲಿಂದ ಕೂಡ ಹೋದ್ರು ನಿಮಗೆ ಸೇಮ್ ದರ್ಶನ ಇರುತ್ತೆ, ಮತ್ತೆ ಅಲ್ಲಿಂದ ಕೂಡ ಹೋದ್ರು ಸೇಮ್ ದರ್ಶನ ಇರುತ್ತೆ. ಹಾಗಾಗಿ ನಿಮಗೆ ಎಲ್ಲಿ ಕ್ಯೂ ಲೈನ್ಸ್ ಕಡಿಮೆ ಇರುತ್ತೋ ಅಲ್ಲಿಂದ ಹೋದ್ರೆ ನಿಮಗೆ ಈಸಿಯಾಗಿ ದರ್ಶನ ಆಗುತ್ತೆ. ಈ ಜಾಗದಲ್ಲಿ ಯಾವಾಗಲೂ ಆಲ್ಮೋಸ್ಟ್ ಮಳೆ ಬರ್ತಾನೆ ಇರುತ್ತೆ. ಹಾಗಾಗಿ ನಿಮ್ಮ ಬಿಲಾಂಗಿಂಗ್ಸ್ನ ಪ್ಲಾಸ್ಟಿಕ್ ಕವರ್ನಲ್ಲಿ ಇಟ್ಕೊಂಬಂದ್ರೆ ಒಳ್ಳೇದು. ಆವಾಗ ನಿಮಗೆ ಮಳೆಗೆ ನೆನೆಯೋದಿಲ್ಲ. ನಿಮ್ಮ ಮೊಬೈಲ್ ಆಗಿರ್ಬೋದು, ಹಣ ಆಗಿರ್ಬೋದು ಎಲ್ಲ ಪ್ಲಾಸ್ಟಿಕ್ ಕವರ್ನಲ್ಲಿ ಸುತ್ಕೊಂಡ್ಬಂದ್ರೆ ಒಳ್ಳೇದು. ಹಾಗೆ ಇನ್ನೂ ಒಂದು ವಿನಂತಿ ಏನಂದರೆ, ನೀವು ಪ್ಲಾಸ್ಟಿಕ್ ಕವರ್ಗಳನ್ನ ಎಲ್ಲಂದ್ರಲ್ಲೇ ಎಸಿಬೇಡಿ. ದಯವಿಟ್ಟು ನೀವು ತೆಗೆದುಕೊಂಡು ಹೋದ ಪ್ಲಾಸ್ಟಿಕ್ಕನ್ನು ವಾಪಸ್ ತೆಗೆದುಕೊಂಡು ಬನ್ನಿ. ಇನ್ನು ದೇವಸ್ಥಾನದ ಹೃದಯ ಭಾಗದಲ್ಲಿ ದೀಪಗಳನ್ನ ಇಟ್ಟಿರ್ತಾರೆ. ದೀಪಗಳ ಸುತ್ತ ಮಧ್ಯದಲ್ಲಿ ನಮಗೆ ಶಿವಲಿಂಗ ಕಾಣುತ್ತೆ. ಶಿವಲಿಂಗ ಸ್ವಯಂಭೂ ಶಿವಲಿಂಗವಾಗಿರುತ್ತೆ. ಸುತ್ತ ಓಪನ್ ಇರುತ್ತೆ. ಮೇಲ್ಗಡೆ ನಮಗೆ ಗುಡಿಸಿಲಿನ ಹೊದಿಕೆ ಇರುತ್ತೆ. ಅಲ್ಲೇ ನಾವು ದೇವರ ದರ್ಶನವನ್ನು ಮಾಡಿಕೊಂಡು ಹೊರಗಡೆ ಬರಬೇಕಾಗಿರುತ್ತೆ. ಇನ್ನು ಸುತ್ತ ಸಾಕಷ್ಟು ಗುಡಿಸಿಲುಗಳಿರುತ್ತೆ. ಈ ಗುಡಿಸಿಲುಗಳಲ್ಲಿ ಪೂಜಾ ಕೈಂಕರ್ಯಗಳು ನೆರವೇರ್ತಾ ಇರುತ್ತೆ. ಕೆಲವು ಗುಡಿಸಿಲಿನಲ್ಲಿ ಹೋಮಗಳು ನೆರವೇರ್ತಾ ಇರುತ್ತೆ. ತುಂಬಾನೇ ಗುಡಿಸಲುಗಳನ್ನ ನೀವು ನೋಡಬಹುದು ಈ ಜಾಗಕ್ಕೆ ಬಂದಾಗ. ಇನ್ನು ನೀವು ಈ ದೇವಸ್ಥಾನಕ್ಕೆ ಬಂದಾಗ ಇನ್ನ ಒಂದು ಜಾಗವನ್ನ ನೋಡಬೇಕು. ಈ ಜಾಗವನ್ನ ಅಮ್ಮೋರ ಕಲ್ಲು ಅಂತ ಕರೀತಾರೆ. ಇದೊಂದು ತುಂಬಾ ಪ್ರಮುಖವಾದ ಜಾಗ ಅಂತ ಹೇಳ್ಬೋದು ಈ ದೇವಸ್ಥಾನದಲ್ಲಿ. ಯಾಕೆಂದ್ರೆ ಸತೀದೇವಿಯು ಪ್ರಾಣತ್ಯಾಗ ಮಾಡಿದ್ದು ಇದೇ ಜಾಗದಲ್ಲಿ ಅಂತ ಹೇಳ್ತಾರೆ. ಹಾಗಾಗಿ ತುಂಬಾನೇ ಪ್ರಾಮುಖ್ಯತೆ ಇದೆ ಈ ಜಾಗಕ್ಕೆ. ಈ ಜಾಗದಲ್ಲಿ ಇನ್ನ ಒಂದು ಚಮತ್ಕಾರ ಇರುತ್ತೆ. ಇಲ್ಲಿ ಕಲ್ಗಳನ್ನ ಜೋಡಿಸಿದಾರಲ್ಲ, ಆ ಕಲ್ಗಳನ್ನ ತೆಗೆದುಕೊಂಡು ಒಂದರಿಂದ ಇನ್ನೊಂದಕ್ಕೆ ಉಜ್ಜಿದ್ರೆ ನಮ್ಗೆ ಭಸ್ಮದ ರೀತಿ ಲೇಪನ ಬರುತ್ತೆ. ಅದು ತುಂಬಾನೇ ವಿಶೇಷ ಅಂತ ಹೇಳ್ಬೋದು. ನೋಡಿ, ಈಗ ಉಜ್ತಾ ಇದ್ದೀನಿ. ಉಜ್ಜಿದ್ರೆ ನಮಗೆ ಭಸ್ಮದ ರೀತಿ ಲೇಪನ ಬರುತ್ತೆ. ಈ ತರ ಕಲ್ಲನ್ನ ಉಜ್ಜಿದ್ರೆ ಈ ತರ ಭಸ್ಮದ ರೀತಿ ಲೇಪನ ಬರೋದು ತುಂಬಾ ಕಡಿಮೆ ಅಂತ ಹೇಳ್ಬೋದು. ನನ್ಗೆ ಇಲ್ಲದೊಂದು ತುಂಬಾನೇ ವಿಶೇಷ ಅಂತ ಅನ್ನಿಸ್ತು. ಇನ್ನು ಕೊಟ್ಟಿಯೂರಿನ ಸಮೀಪದಲ್ಲಿ ಮತ್ತಿರೇರಿಕಾವು ಅಂತ ಒಂದು ಸ್ಥಳ ಇದೆ. ಆ ಸ್ಥಳದಲ್ಲಿ ವೀರಭದ್ರನ ಆಯುಧವಾದ ಖಡ್ಗ ಇರುತ್ತೆ. ಆ ಖಡ್ಗವನ್ನ ವೈಶಾಖ ಮಹೋತ್ಸವದ ಸಂದರ್ಭದಲ್ಲಿ ಕೊಟ್ಟಿಯೂರು ಕ್ಷೇತ್ರದಲ್ಲಿ ಇಟ್ಟಿರ್ತಾರೆ. ಈ ವೈಶಾಖ ಮಹೋತ್ಸವದಲ್ಲಿ ಎಲ್ಲಾ ಸಮುದಾಯದ ಎಲ್ಲಾ ಜನನು ಭಾಗವಹಿಸಿರ್ತಾರೆ. ಇಲ್ಲಿನ ಪೂಜಾ ಕೈಂಕರ್ಯವನ್ನು ನಂಬೂದರಿ ಬ್ರಾಹ್ಮಣರು ನೋಡ್ಕೊಂಡ್ರೆ ಇಲ್ಲಿಗೆ ಬೇಕಾಗುವ ತುಪ್ಪವನ್ನು ಒಂದು ಸಮುದಾಯದಿಂದ ತಂದುಕೊಡ್ತಾರೆ. ಹಾಗೆ ಇಲ್ಲಿಗೆ ಬೇಕಾಗಿರುವ ತೆಂಗಿನ ಎಳನೀರನ್ನು ಇನ್ನೊಂದು ಸಮುದಾಯದಿಂದ ತೆಗೆದುಕೊಂಡು ಬರ್ತಾರೆ. ಹೀಗೆ ಎಲ್ಲಾ ವರ್ಗದವರು ಸೇರಿ ವೈಶಾಖ ಮಹೋತ್ಸವವನ್ನು ನೆರವೇರಿಸ್ತಾರೆ. ಇನ್ನು ನಾವು ಬೆಳಗ್ಗೆ 11 ಗಂಟೆಗೆ ದರ್ಶನದ ಕ್ಯೂ ಲೈನ್ಸ್ಗೆ ಜಾಯಿನ್ ಆದರೆ ನಮಗೆ ದರ್ಶನ ಆಗಲಿಕ್ಕೆ ಹೆಚ್ಚು ಕಮ್ಮಿ ಮಧ್ಯಾಹ್ನದ ವೇಳೆ ಆಗಿತ್ತು. 1:30ಗೇನೋ ಹೆಚ್ಚು ಕಮ್ಮಿ ದರ್ಶನ ಆಯಿತು. ಹಾಗಾಗಿ ನೀವು ಶನಿವಾರ ಭಾನುವಾರ ಏನಾದರೂ ಬಂದರೆ ವಿಪರೀತವಾಗಿ ಕ್ರೌಡ್ ಇರುತ್ತೆ. ನೀವು 4 to 5 hours ಆದರೂ ಮಿನಿಮಮ್ ಹಿಡಿಯುತ್ತೆ ನಿಮಗೆ ದರ್ಶನ ಆಗಲಿಕ್ಕೆ. ತುಂಬಾನೇ ರಶ್ ಆಗ್ತಿರುತ್ತೆ. ಇನ್ನು ಬರ್ತಾ ಬರ್ತಾ ಜನ ಜಾಸ್ತಿ ಆಗ್ತಾ ಇರ್ತಾರೆ. ಯಾಕೆಂದ್ರೆ ಕ್ಲೋಸಿಂಗ್ ಟೈಮ್ ಹತ್ರ ಬಂದಂಗೆ ಭಕ್ತರ ಸಂಖ್ಯೆ ತುಂಬಾನೇ ಜಾಸ್ತಿ ಆಗ್ತಿರುತ್ತೆ. ಇನ್ನು ಈ ಕ್ಷೇತ್ರಕ್ಕೆ ಬಂದಾಗ ಒಡಪ್ಪು ಅಂತ ಒಂದು ಹೂವಿನ ರೀತಿ ಇರುತ್ತೆ. ಬಟ್ ಅದು ಹೂವು ಅಲ್ಲ, ಅದು
ಬಿದಿರಿನಲ್ಲಿ ಮಾಡಿರ್ತಾರೆ. ಬಿದಿರಿನ ಮಧ್ಯಭಾಗವನ್ನು ತೆಗೆದು ಅದನ್ನ ಕಟ್ ಮಾಡಿಬಿಟ್ಟು ನೀರಿನಲ್ಲಿ ನೆನೆಸಿ ಅದಾದ ನಂತರ ಬಾಚಣಿಕೆ ರೀತಿಯಲ್ಲಿ ನಾರಿನ ರೂಪದಲ್ಲಿ ತೆಗೆದಿರ್ತಾರೆ. ಇದನ್ನ ವಡಪ್ಪು ಅಂತ ಕರೀತಾರೆ. ಇದು ದಕ್ಷ ಬ್ರಹ್ಮನ ಗಡ್ಡ ಅಂತ ಕೂಡ ಹೇಳ್ತಾರೆ. ಈ ವಡಪ್ಪುವನ್ನು ಕೊಟ್ಟಿಯೂರಿಗೆ ಬಂದಾಗ ತೆಗೆದುಕೊಂಡು ಹೋದ್ರೆ ತುಂಬಾನೇ ಒಳ್ಳೇದಾಗತ್ತೆ ಅಂತ ಸಾಕಷ್ಟು ಭಕ್ತರಲ್ಲಿ ನಂಬಿಕೆ ಇದೆ. ಹಾಗಾಗಿ ಇಲ್ಲಿಗೆ ಬಂದಾಗ ಈ ವಡಪ್ಪುವನ್ನ ತೆಗೆದುಕೊಂಡು ಹೋಗ್ತಾರೆ. ಇದರ ಬೆಲೆ ಬಂದ್ಬಿಟ್ಟು 60 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. 60, 70, 80, 100 ರೂಪಾಯಿ ಹೀಗೆ ಸಾಕಷ್ಟು ರೀತಿಯ ವೆರೈಟೀಸ್ ಇರುತ್ತೆ ಈ ವಡಪ್ಪುನಲ್ಲಿ. ಇನ್ನು ಈ ದೇವಸ್ಥಾನದಲ್ಲಿ ನಮಗೆ 3 ರೀತಿಯ ಪ್ರಸಾದಗಳು ಸಿಗುತ್ತೆ. ಒಂದನ್ನ ನೈಪಾಯಸಂ ಅಂತ ಕರೀತಾರೆ, ಇದು 100 ರೂಪಾಯಿ ಬೆಲೆ ಆಗಿರುತ್ತೆ. ಇನ್ನೊಂದನ್ನ ಅಪ್ಪಂ ಅಂತ ಕರೀತಾರೆ, ಇದು 50 ರೂಪಾಯಿ ಬೆಲೆ ಆಗಿರುತ್ತೆ. ಹಾಗೆ ಇನ್ನೊಂದನ್ನ ನೈ ಪ್ರಸಾದಂ ಅಂತ ಕರೀತಾರೆ, ಇದು 40 ರೂಪಾಯಿ ಬೆಲೆ ಆಗಿರುತ್ತೆ. ಈ ನೈ ಪ್ರಸಾದವನ್ನು ಅಭಿಷೇಕಗಳಲ್ಲಿ ಉಪಯೋಗಿಸಿರ್ತಾರೆ. ಹಾಗಾಗಿ ಈ 3 ಪ್ರಸಾದಗಳನ್ನ ನೀವು ತೆಗೆದುಕೊಂಡು ಹೋಗ್ಬೋದಾಗಿರುತ್ತೆ. ಟೋಟಲ್ ಸೆಟ್ ಬಂದ್ಬಿಟ್ಟು 190 ರೂಪಾಯಿ ಆಗಿರುತ್ತೆ. ದೇವಸ್ಥಾನದ ಸುತ್ತ ಸಾಕಷ್ಟು ಪ್ರಸಾದದ ಕೌಂಟರ್ಗಳಿದೆ. ಈ ಪ್ರಸಾದದ ಕೌಂಟರ್ಗಳಲ್ಲಿ ನೀವು ಹಣವನ್ನು ಕೊಟ್ಟು ಪ್ರಸಾದವನ್ನು ತೆಗೆದುಕೊಳ್ಬಹುದಾಗಿರುತ್ತೆ. ಇನ್ನ ಭಾಷೆಯ ವಿಚಾರಕ್ಕೆ ಬಂದ್ರೆ ಕೊಟ್ಟಿಯೂರು ನಮಗೆ ಕೇರಳದಲ್ಲಿದ್ರು ಸಾಕಷ್ಟು ಜನಕ್ಕೆ ಇಲ್ಲಿ ಕನ್ನಡ ಮಾತಾಡ್ತಾರೆ. ಹಾಗಾಗಿ ನಮಗೆ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ. ಇಷ್ಟೊತ್ತು ನಾವು ಅಕ್ಕರೆ ಕೊಟ್ಟಿಯೂರಿನಲ್ಲಿ ದೇವರ ದರ್ಶನ ಮಾಡ್ಕೊಂಡಿದ್ದಾಯ್ತು. ಈಗ ನಾವು ಇಕ್ಕರೆ ಕೊಟ್ಟಿಯೂರ್ಗೆ ಹೋಗೋಣ ಬನ್ನಿ. ಇಲ್ಲಿಂದ ನಾವು ನಡ್ಕೊಂಡೇ ಹೋಗ್ಬೋದಾಗಿರುತ್ತೆ ಇಕ್ಕರೆ ಕೊಟ್ಟಿಯೂರ್ಗೆ. ಇಕ್ಕರೆ ಕೊಟ್ಟಿಯೂರು ಇಲ್ಲಿಂದ ಸುಮಾರು ಒಂದು 500 ಮೀಟರ್ ಇರುತ್ತೆ. ಅರ್ಧ ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಬನ್ನಿ ಈಗ ಇಕ್ಕರೆ ಕೊಟ್ಟಿಯೂರ್ಗೆ ಹೋಗೋಣಂತೆ. ಅಲ್ಲಿ ನಮ್ಗೆ ದೇವ್ರು ಇರೋದಿಲ್ಲ, ಬಟ್ ಬರೀ ದೇವಸ್ಥಾನ ಇರುತ್ತೆ. ದೇವಸ್ಥಾನ ಸಂದರ್ಶನ ಮಾಡೋಣಂತೆ ಬನ್ನಿ. ಇನ್ನು ಅಕ್ಕರೆ ಕೊಟ್ಟಿಯೂರಿಂದ ಇಕ್ಕರೆ ಕೊಟ್ಟಿಯೂರ್ಗೆ ಹೋಗಬೇಕಾದ್ರೆ ಸಾಕಷ್ಟು ಅಂಗಡಿಗಳು ಕಾಣಿಸುತ್ತೆ. ನಿಮ್ಗೆ ಏನಾದ್ರು ಶಾಪಿಂಗ್ ಬೇಕು ಅಂದ್ರೆ ಇಲ್ಲೆಲ್ಲ ಶಾಪ್ ಮಾಡ್ಬೋದಾಗಿರುತ್ತೆ. ತುಂಬಾನೇ ವೆರೈಟೀಸ್ ಇರುತ್ತೆ. ನಿಮಗೆ ಬಟ್ಟೆಯಿಂದ ಹಿಡಿದು ಪ್ರತಿಯೊಂದು ಐಟಮ್ಸ್ಗಳು ಇಲ್ಲಿ ಸಿಗುತ್ತೆ. ನಿಮಗೆ ಪಂಚೆ ಏನಾದ್ರು ತೆಗೆದುಕೊಂಡು ಬಂದಿಲ್ಲ ಅಂದ್ರೆ ನಿಮ್ಗೆ ಎಲ್ಲ ಪಂಚೆಗಳೆಲ್ಲ ಇಲ್ಲೇ ಸಿಗುತ್ತೆ. ಪಂಚೆ, ಶಲ್ಯ, ಪ್ರತಿಯೊಂದು ವಸ್ತು ಇಲ್ಲೇ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಫ್ರೆಶ್ ಅಪ್ ಆಗ್ಲಿಕ್ಕೆ ರೂಮ್ಸ್ ಏನಾದ್ರು ಬೇಕು ಅಂದ್ರೆ ಇಲ್ಲಿ ಸಿಗುತ್ತೆ, ಬಟ್ ತುಂಬಾನೇ ಅವೈಲಬಿಲಿಟಿ ಕಮ್ಮಿ ಇರುತ್ತೆ. ಇಲ್ಲಿ ಕಾಮನ್ ಆಗಿ ಟಾಯ್ಲೆಟ್ಸ್ ಇರುತ್ತೆ. ಟಾಯ್ಲೆಟ್ಸ್ ನ ಯೂಸ್ ಮಾಡ್ಕೊಂಡು ನೀವು ನದಿಯಲ್ಲೇ ಸ್ನಾನ ಮಾಡ್ಕೊಳ್ಬಹುದಾಗಿರುತ್ತೆ. ಈಗ ನಾವು ಪ್ರಸ್ತುತ ಇಕ್ಕರೆ ಕೊಟ್ಟಿಯೂರಿಗೆ ಬಂದಿದ್ದೀವಿ. ಕೊಟ್ಟಿಯೂರಪ್ಪನ ದೇವಸ್ಥಾನಕ್ಕೆ ನಡ್ಕೊಂಡು ಹೋಗ್ತಾ ಇದೀವಿ. ನೋಡಿ, ಇದು ಕೂಡ ಪರಿಸರ ತುಂಬಾನೇ ಸುಂದರವಾಗಿದೆ ಅಂತ ಹೇಳ್ಬೋದು. ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು. ನಡ್ಕೊಂಡು ಹೋದ್ರೆ ನಮಗೆ ದೇವಸ್ಥಾನದ ಕಾರ್ಯಾಲಯ ಕೂಡ ಸಿಗುತ್ತೆ. ಅದಾದ ನಂತರ ನಮಗೆ ದೇವಸ್ಥಾನ ಸಿಗುತ್ತೆ. ಇನ್ನು ಮಧ್ಯಾಹ್ನದ ಹೊತ್ತು ದೇವಸ್ಥಾನದ ಪಕ್ಕದಲ್ಲೇ ಉಚಿತವಾದ ಅನ್ನಪ್ರಸಾದದ ವ್ಯವಸ್ಥೆ ಕೂಡ ಇದೆ. ಇನ್ ಕೇಸ್ ನೀವು ಏನಾದ್ರು ಹೋಗ್ಬೇಕು ಅಂದ್ರೆ ಹೋಗ್ಬೋದು. ತುಂಬಾ ರಶ್ ಇದ್ದ ಕಾರಣ ನಾವು ಹೋಗಕ್ಕಾಗ್ಲಿಲ್ಲ. ಫೈನಲಿ ಈಗ ತುಮಕೂರು ಕಡೆ ಹೊರಡ್ತಾ ಇದೀವಿ. ಈಗ ಬೇರೆ ರೂಟ್ ನಲ್ಲಿ ಹೋಗ್ತಾ ಇದೀವಿ. ಇರುಟ್ಟಿ ಮತ್ತೆ ಗೋಣಿಕೊಪ್ಲು ಕಡೆಯಿಂದ ಹೋಗ್ತಾ ಇದೀವಿ. ವಿರಾಜಪೇಟೆ ಕಡೆಯಿಂದ ಹೋಗ್ತಾ ಇದೀವಿ. ಈಗ ಮಧ್ಯಾಹ್ನ 2:30 ಆಗಿದೆ. ಸುಮಾರು ನಾವು ತುಮಕೂರು ತಲುಪೋಷ್ಟೊತ್ತಿಗೆ ರಾತ್ರಿ 9 ಗಂಟೆ ಆಗ್ಬೋದು. ಇನ್ನ ನೀವು ಕೊಟ್ಟಿಯೂರಿಗೆ ಬಂದಾಗ ಸೈಟ್ ಸೀಯಿಂಗ್ ಪ್ಲೇಸಸ್ ಹೋಗ್ಬೇಕು ಅಂದ್ರೆ ನಿಯರೆಸ್ಟ್ ಲೊಕೇಶನ್ ಅಂದ್ರೆ ಅದು ಕಣ್ಣೂರ್ ಅಂತ ಹೇಳ್ಬೋದು. ಅಲ್ಲಿ ನಿಮ್ಗೆ ಬೀಚಸ್ ಕೂಡ ಇರುತ್ತೆ. ಅದ್ರ ಜೊತೆಗೆ ನೀವೇನಾದ್ರು ದೇವಸ್ಥಾನಗಳನ್ನ ವಿಸಿಟ್ ಮಾಡ್ಬೇಕು ಅಂದ್ರೆ ಮಡೇಕಾವು ಭಗವತಿ ದೇವಸ್ಥಾನ ಅಂತ ಇದೆ. ತುಂಬಾ ದೊಡ್ಡ ದೇವಸ್ಥಾನ. ಇಲ್ಲಿ ವಿಶೇಷವಾದ ಒಂದು ಪೂಜೆ ನೆರವೇರಿಸ್ತಾರೆ. ಅದನ್ನ ಶತ್ರು ಸಂಹಾರ ಪೂಜೆ ಅಂತ ಕರೀತಾರೆ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ನಿಮ್ಗೆ ಏನಾದ್ರು ಟೈಮ್ ಇತ್ತು ಅಂದ್ರೆ ಆ ದೇವಸ್ಥಾನಕ್ಕೂ ಹೋಗ್ಬೋದು. ಹಾಗೆ ಸುಂದರೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಇದೆ ಕಣ್ಣೂರಿನಲ್ಲಿ. ಅದು ತುಂಬಾ ಚೆನ್ನಾಗಿದೆ ದೇವಸ್ಥಾನ. ನಾವು ಇವಾಗ ಡೈರೆಕ್ಟ್ ತುಮಕೂರು ಕಡೆಗೆ ಹೊರಡ್ತಾ ಇದೀವಿ. ಈಗ ಸಾಯಂಕಾಲ 5 ಕಾಲ ಆಗಿದೆ. ನಾವು ಗೋಣಿಕೊಪ್ಪನ ಬಿಟ್ಟಿದೀವಿ. ಕಾಫಿಗೆ ಅಂತ ಬ್ರೇಕ್ ನಿಲ್ಸಿದೀವಿ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಈ ವಿರಾಜಪೇಟ್ ರೂಟ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಬಟ್ ಟ್ರಾಫಿಕ್ ಜಾಸ್ತಿ ಇರುತ್ತೆ. ನಮ್ಗೆ ನಾಗರಹೊಳೆ ರೂಟ್ ಅಲ್ಲಿ ಟ್ರಾಫಿಕ್ ತುಂಬಾ ಕಡಿಮೆ ಇತ್ತು, ಬಟ್ ಇಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ಇದಾಗಿತ್ತು ಕೊಟ್ಟಿಯೂರ್ನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋ ಒಂದಿಗೆ ಮತ್ತೆ ಭೇಟಿ ಆಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ. ಓಂ ನಮಃ ಶಿವಾಯ.